ಗದಗ ತಾಲೂಕು ಕುರ್ತಕೋಟಿ ಗ್ರಾಮದಲ್ಲಿ ಗದಗ ಹಾವೇರಿ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರಮಠ ಪರವಾಗಿ ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಸಚಿವರಾದ ಎಚ್ ಕೆ ಪಾಟೀಲ್ ಮತಯಾಚಿಸಿದರು. ಈ ವೇಳೆ ಸಚಿವ ಎಚ್ ಕೆ ಪಾಟೀಲ್ ಮಾತನಾಡುತ್ತಾ, ದೇಶದಲ್ಲಿ ಜನರ ನಾಡಿ ಮಿಡಿತ ಅರ್ಥ ಮಾಡಿಕೊಂಡು ಪ್ರತಿ ಕ್ಷೇತ್ರವನ್ನು ಅಭಿವೃದ್ಧಿಪಡಿಸಿದ್ದೇವೆ. ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ 99% ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಗೊಳಿಸಲಾಗಿದೆ. 1,10,00,000 ಬಡ ಕುಟುಂಬದ ಕಷ್ಟ ನೀಗಿಸಿದಂತಾಗಿದೆ. ಈ ಚುನಾವಣೆಯಲ್ಲಿ ಒಕ್ಕೊಲಿಸಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದರು. ಆನಂದಸ್ವಾಮಿ ಗಡ್ಡದೇವರಮಠ ಮಾತನಾಡಿ, ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ದೇಶದ ಅಭಿವೃದ್ಧಿಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಬೇಕು ಎಂದರು. ಈ ಸಂದರ್ಭದಲ್ಲಿ ಅಪ್ಪಣ್ಣ ಇನಾಮತಿ, ಗಿರೀಶ್ ಡಬಾಲಿ, ಶೇಖರಯ್ಯ ಹೊಸಮಠ, ಯಲ್ಲಪ್ಪ ಹೊಸಮನಿ, ಮುಕ್ತಾರ್ ಮೌಲ್ವಿ, ಬಸವರಾಜ್ ಬಂದಕ್ನವರ್, ಶರಣಬಸನಗೌಡ ಪಾಟೀಲ್, ಅಶೋಕ್ ಶಿರಹಟ್ಟಿ, ಭರಮಪ್ಪ ಹುಣಸಿಮರದ್, ಕುಬ್ಬಣ್ಣ ಬಂಗಾರಿ, ಟಿ.ಬಿ. ಸೋಮರಡ್ಡಿ, ಬಾಪು ಕಿಲ್ಲೇದಾರ್, ಮಲ್ಲಪ್ಪ ದಂಡಿನ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ವೇಳೆ ಬಿಜೆಪಿ ಪಕ್ಷ ತೊರೆದು ಕೊಲ್ಲೂರು ಗ್ರಾಮದ ಪ್ರಭು ರಾಮಗೇರಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಅಂದರೆ ವರ್ಷಕ್ಕೆ 60,000 ರೂಪಾಯಿ ನಿಮ್ಮ ಸಂಸಾರದ ಅಡಚಣೆ ನೀಗಿಸೋದ್ರ ಸಲುವಾಗಿ ನಿಮ್ಮ ಕೈಯಾಗ, ಯಜಮಾನತಿ ಕೈಯಾಗ ಹಣ ಬರ್ತದೆ. ಈ ಯೋಜನೆ ನಾವು ತಂದಿರುವಂಥ ಉದ್ದೇಶ ನಮ್ಮ ದೇಶದ, ಅದರಲ್ಲೂ ಗ್ರಾಮೀಣ ಭಾಗದ ಬಡತನವನ್ನು ನಿವಾರಣೆ ಮಾಡಬೇಕು. ಬಡತನ ರೇಖೆಯಿಂದ ನಮ್ಮ ಗ್ರಾಮೀಣ ಜನ ಮೇಲೆದ್ದು ಬರಬೇಕು. ಬಡತನ ರೇಖೆ ಅವರ ಬದುಕಿನಲ್ಲಿ ನಗು ಮೂಡಬೇಕು. ಬರೇ ಅಡಚಣೆ ಅಡಚಣೆ ಅಡಚಣೆ, ಮಗ ಜಡ್ ಬಿದ್ದರೆ ಔಷಧಕ್ಕೆ ಹೆಂಗೆ ಅಂಥೇಳಿ ಚಿಂತೆ, ಸಾಲಿ ಇನ್ಫಾರ್ಮ್ ಮಾಡಿಸ್ಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂತ ಚಿಂತೆ, ಹಬ್ಬ ಹರಿದಿನಗಳು ಬಂದ್ರೆ ಯಾರ ಹತ್ರ ಕೈಗಡೆ ಮಾಡಿ ಸಂತಿ ಮಾಡ್ಕೊಳ್ಳೋಂಥ ಹೋಗುವಂಥ ಕಾಲ ಇವತ್ತು ಬದಲಾವಣೆ ಆಗಿದೆ. ಮಹಿಳೆಯರಿಗೆ ಸ್ವಾಭಿಮಾನ, ಸ್ವಾವಲಂಬನೆ ಹಾಗೂ ಸಮಾಧಾನ ನೀಡಿರ್ತಕ್ಕಂಥ ಯಾವುದಾದ್ರೂ ಯೋಜನೆ ಇದ್ದರೆ ನಮ್ಮ ಕರ್ನಾಟಕದ ಪಂಚ ಗ್ಯಾರಂಟಿಗಳು. ಈ ಪಂಚ ಗ್ಯಾರಂಟಿಗಳನ್ನು ಇಲ್ಲಿ ಇಷ್ಟು ಮಂದಿ ತಾಯಂದಿರಿದ್ದಾರೆ ಹೇಳ್ತಿರ್ತಾರೆ, ಈ ಗೃಹಲಕ್ಷ್ಮಿ ಹಣ ತೊಗೊಳಕ್ಕೆ ಹೆಣ್ಮಕ್ಳು ಅಡ್ಡಾಡಿ ಅವ್ರು ಚಪ್ಪಲ್ ಸೌದು ಅಂತ ನೀವೇ ಹೇಳಿದ್ರಿ ತಾಯಂದಿರು. ನೀವು ನಮಗೆ ಗೃಹಲಕ್ಷ್ಮಿ ಕೊಡಿಸ್ರಿ ಅಂಥೇಳಿ ಶಾಸಕರ ಮನೆಗೆ ಬಂದರೆ, ಶಾಸಕರು ಸೊಸೈಟಿಯಾಗಿದ್ದರೆ ಸೊಸೈಟಿಗೆ ಬಂದರೆ, IB ಒಳಗಿದ್ರೆ IBಗೆ ಯಾರನ್ನ ಬಂದ್ರಿ ಅಲ್ರಿ, ನೀವೇನು ಇನಾಮತಿಯವ್ರ ಮನೆಗೆ ಹೋದರೆ ನಮಗೆ ಗೃಹಲಕ್ಷ್ಮಿ ಕೊಡಿಸ್ಲಿ ಅಂತೇಳಿ, ಡಬಾಲಿಯವ್ರ ಮನೆಗೆ ಹೋದರೆ, ವಿರುಪಣ್ಣನ ಮನೆಗೆ ಹೋದರೆ, ಯಾರು ಎಲ್ಲಿಯೂ ಅಡ್ಡಾಡಲ್ಲ, ನಿಮ್ಮ ಅಕೌಂಟ್ಗೆ ನೇರವಾಗಿ ಈ ಎಲ್ಲ ಯೋಜನೆಗಳನ್ನು ತಲುಪಿಸ್ತೇವೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ. ತಾಯಿದ್ರೆ ನೀವು ನೆನಪಿಟ್ಟು ಬಿಡ್ರಿ, ನಿಮಗೆ ಯಾರೂ ಶೋಷಣೆ ಮಾಡೋದಕ್ಕೆ ಬರಲಿಲ್ಲ. ನಿಮಗೆ ಗೃಹಲಕ್ಷ್ಮಿ ಕೊಡಿಸ್ತೀನಿ, ಅದ್ರಾಗ 500 ರೂಪಾಯಿ ತಾ ಅಂಥೇಳಿ ಯಾರೂ ಬರಲಿಲ್ಲ. ಯಾರೂ ದಲ್ಲಾಳಿಗಳು ಬರಲಿಲ್ಲ. ನಿಮಗೆಲ್ಲರಿಗೂ ಗೊತ್ತೈತಿ, ನಿಮ್ಮ ಅಕೌಂಟಿಗೆ ಬಂದ ರೊಕ್ಕ ನೀವು ಹೇಳೋ ಮಟ್ಟ ನಿಮ್ಮ ಗಂಡಗೂ ಗೊತ್ತಿದ್ದಿಲ್ಲ. ಹೌದಲ್ರಿ? ಅಂತಹ ಒಂದು ಕಾನೂನು ಬಂದಿದ್ದಿಲ್ಲ ಇಲ್ಲಿವರೆಗೂ. ಆದರೆ ಈ ಸರಿ ನಮ್ಮೆಲ್ಲರ ಎಚ್ ಕೆ ಪಾಟೀಲ್ ಸಾಹೇಬರು ಹಾಗೂ ಎಲ್ಲರ ಕೋರ್ ಕಮಿಟಿ ಒಳಗೆ ಅದು ಈ ಸಲ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರು ಈ ಸರಿ ಭರವಸೆ ಕೊಟ್ಟಾರೆ. ಈ ಸಲ ನಮ್ಮೆಲ್ಲರ ಆಶೀರ್ವಾದದಿಂದ ಕೇಂದ್ರದೊಳಗೆ ಕಾಂಗ್ರೆಸ್ ಸರ್ಕಾರ ಬಂದ ಕೂಡಲೇ ನಮ್ಮ ರೈತರು ಬೆಳೆದಂಥ ಬೆಳೆಗೆ ಒಂದು ಶಾಶ್ವತವಾದ ಶಾಸನವನ್ನು ಮಾಡೇ ಮಾಡ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಾರೆ. ಅದಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ತಾವೆಲ್ಲ ಆಶೀರ್ವದಿಸಬೇಕು. ಅದೇ ರೀತಿ ಏನಾದರೂ